ಜನುಮದ ಜೋಡಿಗಳ ಬಂಧನ ಜನ್ಮ ಜನ್ಮ ಅನುಬಂಧವಾಗಿ ಗಟ್ಟಿಯಾಗಲಿ ಎಂದು 3.5 ಲಕ್ಷಕ್ಕೂ ಹೆಚ್ಚು ಜೋಡಿಗಳು ಜರ್ಮನಿಯ ಕೊಲೋನ್ ಸೆಂಟ್ರಲ್ ಸ್ಟೇಷನ್ನ ಹೊಹೆನೋ ಲೇನ್ ಸುವರ್ಣ ಸೇತುವೆಯಲ್ಲಿ ಬೀಗ ಹಾಕಿ ನಮ್ಮ ಪ್ರೇಮ ಸೂರ್ಯಚಂದ್ರರ ಇರುವವರೆಗೂ ಶಾಶ್ವತವಾಗಿರಲಿ ಎಂದು ಹಾರೈಸಿದ್ದಾರೆ. ಜೋಡಿ ಹಕ್ಕಿಗಳು ಕೂಡಿ ಬಾಳುವ ಕನಸು ಕಾಣುತ್ತಾರೆ. ಪ್ರೇಮ ಜನ್ಮದ ನಂತರವೂ ಮುರಿಯದೆ ಮುಂದುವರಿಯಲಿ ಎಂದು ಹಾರೈಸಿ ಸೇತುವೆಯ ಬದಿಯ ದಂಡೆಯಲ್ಲಿ ಕಬ್ಬಿಣದ ಕಿಟಕಿಗೆ ಬೀಗ ಜಡಿದು ಬೀಗದ ಕೈಯನ್ನು ಹರಿಯುವ ನದಿಗೆ ಎಸೆಯುತ್ತಾರೆ. ಎಲ್ಲಿ ಟ್ರೈನ್ ನದಿದ್ರ? ಹರಿಯುವ ನದಿಗೆ. ನೀವೆಂತ ಮಧ್ಯದಾಗ ಮಾತಾಡೋದು? ಹರಿಯುವ ನದಿಗೆ ಎಸೆಯುತ್ತಾರೆ. ರೋಮಿಯೋ ಜೂಲಿಯಟ್ಟರಂತೆ ಇವರೆಲ್ಲರ ಪ್ರೇಮ ಜೀವನ ನೆಮ್ಮದಿಯಾಗಿರಲಿ ಎಂಬುದು ಬೀಗಮ್ಮನ ಹಾರೈಕೆಯಾಗಿದೆ. ಕೆಲವು ದೇಶದಲ್ಲಿ ಮರದಲ್ಲಿ ಕೆತ್ತಿದ ಹೃದಯ, ಕರಿಯ ಬಂಡೆಯ ಮೇಲೆ ಚಾಕಿನಲ್ಲಿ ಕೆತ್ತಿದ ಹುಡುಗ ಹುಡುಗಿಯ ಹೆಸರು, ಶಾಲೆಯ ಕಾಂಪೌಂಡ್, ಬಸ್ ಸ್ಟ್ಯಾಂಡಿನ ಗೋಡೆಯಲ್ಲಿ, ಸಾರ್ವಜನಿಕ ಶೌಚಾಲಯದ ಗೋಡೆಯಲ್ಲಿ ನಾನಿನ್ನ ಮರೆಯಲಾರೆ, ನಾನಿನ್ನ ಪ್ರೀತಿಸುವೆ ಡ್ಯಾಶ್ ಅಮರ ಪ್ರೇಮಿ ಎಂದೆಲ್ಲ ಪಡ್ಡೆ ಹುಡುಗರು ತಮ್ಮ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ಆದರೆ ಜರ್ಮನಿಯಲ್ಲಿ ಹಾಗಾಗಲಿಲ್ಲ. ಜರ್ಮನಿಯ ಕೊಲೋನ್ನ ಸೆಂಟ್ರಲ್ ಸ್ಟೇಷನ್ನಿಂದ ಹೊಹೆನೋ ಲೇನ್ ಸೇತುವೆಗೆ ನಡೆದುಕೊಂಡು ಹೋದರೆ 3 ನಿಮಿಷ ಸಾಕಾಗುತ್ತದೆ. ಈಚೆ ಪ್ರೇಮಿಗಳ ಸುವರ್ಣ ಸೇತುವೆ, ಕೆಳಗೆ ಮುಂದುವರಿದ ಹರಿಯುವ ರೈನ್ ನದಿ, ಅತ್ತ ಕಡೆ ದೃಷ್ಟಿ ಹಾದಿಸಿದರೆ ಗಗನಕ್ಕೆ ಮುತ್ತಿಡುವ ಕ್ಯಾಥೆಡ್ರಲ್, ಬಲಬದಿಯಲ್ಲಿ ಕೊನೆಯ ದೊರೆ ವಲ್ಡ್ಮರ್ನ ಪ್ರತಿಮೆ ಇದೆ. 1914ರಲ್ಲಿ ಈ ಪ್ರೇಮ ಸೇತುವೆ ನಿರ್ಮಾಣವಾಯಿತು. ಅದರ ಬೆನ್ನಲ್ಲೆಯೇ 400 ಮೀಟರ್ ಉದ್ದದ ಸೇತುವೆಯಲ್ಲಿ ಬದಿಯಲ್ಲಿ ಲಕ್ಷಾಂತರ ಪ್ರೇಮಿಗಳು ಹೃದಯದ ಸೇತುವೆ ಮೇಲೆ ಪ್ರೇಮದ ಕೋಟೆಯನ್ನು ಎಂತ ಬರೀತ್ರ ನಂಗೆ ಗೊತ್ತಿಲ್ಲ. 1914ರಲ್ಲಿ ಈ ಪ್ರೇಮ ಸೇತುವೆ ನಿರ್ಮಾಣವಾಗಿದೆ. ಅದರ ಬೆನ್ನಲ್ಲೇ 400 ಮೀಟರ್ ಉದ್ದದ ಸೇತುವೆ ಬದಿಯಲ್ಲಿ ಲಕ್ಷಾಂತರ ಪ್ರೇಮಿಗಳ ಹೃದಯ ಸೇತುವೆಯ ಮೇಲೆ ಪ್ರೇಮದ ಕೋಟೆಯ ಮೇಲೆ ನೀವು ಹಾದು ಹೋಗುತ್ತೀರಿ. ಅಷ್ಟೇ ಯಾಕೆ, ಪ್ರತಿದಿನ 1500 ರೈಲುಗಳು 1 ಲಕ್ಷಕ್ಕೆ ಹೆಚ್ಚು ಪ್ರೇಮಿಗಳ ಹೃದಯಕ್ಕೆ ಹಾಕಿದ ಬೀಗ ಸಾಮ್ರಾಜ್ಯದ ಬದಿಯಲ್ಲಿ ಸಾಗುತ್ತದೆ. ಈ ಪ್ರೇಮ ಸೇತುವೆ 1907ರಿಂದ ಪ್ರಾರಂಭವಾಗಿ 1914ರಲ್ಲಿ ನಿರ್ಮಿಸಲಾಗಿತ್ತು. ಇದನ್ನು ಚಕ್ರವರ್ತಿ ವಿಲ್ಹೆಲ್ಮ್ ಉದ್ಘಾಟಿಸಿದರು. ಇದು 3 ಪಕ್ಕದ ಟ್ರಸ್ ಕಮಾನನ್ನು ಹೊಂದಿದ್ದು ಜರ್ಮನ್ ಉಕ್ಕಿನ ರಚನೆ ಇದಾಗಿದೆ. ಈ ಪ್ರೇಮ ಸೇತುವೆ 1907ರಿಂದ ಪ್ರಾರಂಭವಾಗಿ 1914ರಲ್ಲಿ ನಿರ್ಮಿಸಲಾಗಿತ್ತು. ಇದನ್ನು ಚಕ್ರವರ್ತಿ ವಿಲಿಯಂ ಉದ್ಘಾಟಿಸಿದರು. ಇದು 3 ಪಕ್ಕದ ಟ್ರಸ್ ಕಮಾನನ್ನು ಹೊಂದಿದ್ದು ಜರ್ಮನ್ ಉಕ್ಕಿನ ರಚನೆ ಇದಾಗಿದೆ. ಇದರ ಕಂಬ ಬಲವರ್ಧಿತ ಕಾಂಕ್ರೀಟಿನಿಂದ ಮಾಡಲ್ಪಟ್ಟಿದೆ. ಸೇತುವೆಯ ತೂಕ ಒಟ್ಟು 24,000 ಟನ್. ಸೇತುವೆ ಒಟ್ಟು ತೂಕ 24,000 ಟನ್. ಲವ್ ಲಾಕ್ ಸಿಂಬಲ್ ದಕ್ಷಿಣ ಕೊರಿಯಾದಲ್ಲೂ ಇದೆ. ಇದನ್ನು ಲವ್ ಟ್ರೀ ಎನ್ನುತ್ತಾರೆ. ಪ್ರೇಮಿಗಳು ಇಲ್ಲಿ ಪ್ರೀತಿಯನ್ನು ಬೀಗದಲ್ಲಿ ಬಂಧಿಸಿ ಇಡುತ್ತಾರೆ. ಇಲ್ಲಿನವರು ಇದನ್ನು ಪೋಸ್ಟ್ ಬಾಕ್ಸ್ ಆಫ್ ಲವ್ ಎನ್ನುತ್ತಾರೆ. ರೋಮ್ ಮತ್ತು ಇಟಲಿಯ ಟೈಬರ್ ನದಿಯ ದಂಡೆಯಲ್ಲಿ ಲವ್ ಲಾಕ್ ಏರಿಯಾ ಇದೆ. ಜರ್ಮನಿಯ ಹಿಡನ್ಬರ್ಗ್ನಲ್ಲಿ ಲವ್ ಬಂಡೆ ಇದೆ. ಜರ್ಮನಿಯ ಫಿಲ್ಮ್ಸ್ ಏರ್ಪೋರ್ಟ್, ಓಸನ್ಬ್ರೋಕ್ ಮತ್ತು ಲುಬಿಕ್ದಲ್ಲೂ ಲವ್ ಲಾಕ್ ಸ್ಪಾಟ್ಗಳಿವೆ.